ಕ್ಯೂಬಿಸಮ್ ಇದು ಪಾಶ್ಚಾತ್ಯ ಕಲಾಪಂಥ. 20ನೇ ಶತಮಾನದ ಪ್ರಭಾವಶಾಲಿ ಪಂಥ. ಕ್ಯೂಬಿಸಮ್ ಎಂಬ ಪದದಲ್ಲಿ ಇದು ಜಾಮಿಟ್ರಿಕಲ್ ಫಾರ್ಮ್ ಅಂದರೆ ಜ್ಯಾಮಿತಿಯ ಆಕಾರಕ್ಕೆ ಸಂಬಂಧಪಟ್ಟದ್ದು ಎಂದು ಗೊತ್ತಾಗುತ್ತದೆ. ಕ್ಯೂಬಿಸಮ್ನಲ್ಲಿ ವಸ್ತುವನ್ನು ಒಡೆದು ನೋಡುವ ಹಾಗೂ ಜ್ಯಾಮಿತಿಯ ಆಕಾರವಾಗಿ ರೂಪಿಸುವ ನಿಟ್ಟಿನಲ್ಲಿ ಇದು ಬೆಳೆದು ಬಂತು. ಈ ಒಂದು ಕ್ಯೂಬಿಸಮ್ ಪಂಥಕ್ಕೆ ಪೌಲ್ ಸಿಜಾನ್ನ ಕಲಾಭಿಪ್ರಾಯ ಪ್ರಭಾವಗೊಳಿಸಿದವು. ಜಗತ್ತಿನ ಎಲ್ಲ ಸೃಷ್ಟಿಗಳಿಗೆ ಜ್ಯಾಮಿತಿಯ ಆಕಾರಗಳೇ ಮೂಲ ಕಾರಣ ಎಂಬ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಸಿಜಾನ್ ಕೃತಿರಚನೆ ತೊಡಗುತ್ತಾನೆ. ಪಿಕಾಸೋ ಹಾಗೂ ಜಾರ್ಜ್ ಬ್ರಾಕ್ ಈ ವಿಚಾರಧಾರೆಗಳಿಂದ ಕೃತಿ ರಚನೆಯಿಂದ ಪ್ರೇರಿತರಾಗಿ ಕ್ಯೂಬಿಸಮ್ಗೆ ನಾಂದಿ ಹಾಡುತ್ತಾರೆ. ಇವರು ತಮ್ಮ ಕ್ಯೂಬಿಸ್ಟಿಕ್ ಕಲಾಕೃತಿಗಳಲ್ಲಿ ವಸ್ತುಗಳನ್ನು ವಿಶ್ಲೇಷಿಸ್ತಾರೆ, ಒಡಿತಾರೆ ಹಾಗೂ ಅಮೂರ್ತ ರೂಪದಲ್ಲಿ ಅವುಗಳನ್ನು ಮರುಸಂಗ್ರಹ ಮಾಡ್ತಾರೆ. ಒಂದೇ ದೃಷ್ಟಿಕೋನದಿಂದ ವಸ್ತುಗಳನ್ನು ಚಿತ್ರಿಸುವ ಬದಲು ಇಲ್ಲಿನ ಕಲಾವಿದ ವಿವಿಧ ಕೋನಗಳಲ್ಲಿ ಅಧ್ಯಯನ ಮಾಡಿ 3 ಆಯಾಮಗಳಲ್ಲಿ ಕೃತಿಯನ್ನು ರಚಿಸ್ತಾರೆ. ಕ್ಯೂಬಿಸಮ್ 1907ರಿಂದ 1911ರ ನಡುವೆ ಬೆಳೀತಾ ಬರುತ್ತೆ. ಕ್ಯೂಬಿಸಮ್ನ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದು ಪ್ರಿಮಿಟಿವ್ ಕ್ಯೂಬಿಸಮ್, ಅನಾಲಿಟಿಕಲ್ ಕ್ಯೂಬಿಸಮ್, ಸಿಂಥೆಟಿಕ್ ಕ್ಯೂಬಿಸಮ್. ಪ್ರಿಮಿಟಿವ್ ಕ್ಯೂಬಿಸಮ್ ಇವರ ಪ್ರಾರಂಭಿಕ ಹಂತದ ಕಲಾಕೃತಿಗಳು. ಇಲ್ಲಿ ಮಾನವಾಕೃತಿಗಳು ಜ್ಯಾಮಿತಿಯಿಂದ ಜಾಮೆಟ್ರಿಕಲ್ ಪ್ಯಾಟರ್ನ್ಗಳಿಂದ ಒಡೆಯಲಾಗಿದೆ. ಹಾಗೆಯೇ ಹಿನ್ನೆಲೆ ಹಾಗೂ ವಸ್ತುಗಳನ್ನು ಕೂಡ ಈ ವಾತಾವರಣಕ್ಕೆ ಒಗ್ಗುವ ಹಾಗೆ ಎಲ್ಲವನ್ನು ಜ್ಯಾಮಿತಿಯ ಆಕಾರಕ್ಕೆ ಅನುವಾದಿಸಲಾಗಿದೆ. ಇಲ್ಲಿ ಇವರಿಗೆ ಸ್ಫೂರ್ತಿಯಾಗಿರೋದು ಆಫ್ರಿಕನ್ ಜಾನಪದ ಕಲೆ, ಆಫ್ರಿಕನ್ ಮಾಸ್ಕ್ಗಳು ಹಾಗೂ ಬಹಳ ಪ್ರಮುಖವಾಗಿ ಸಿಜಾನ್ ಅವರ ವಿಚಾರಧಾರೆಗಳು. ಎರಡನೇ ಹಂತದ ಕ್ಯೂಬಿಸಮ್ ಅನಾಲಿಟಿಕಲ್ ಕ್ಯೂಬಿಸಮ್. ಇಲ್ಲಿಯ ಚಿತ್ರಣಗಳಲ್ಲಿ ಹೆಚ್ಚಾಗಿ ಕಂಡುಬರುವುದು ವಿವಿಧ ವಸ್ತುಗಳು ಮಾನವರನ್ನು ಜ್ಯಾಮಿತಿಯ ಆಕಾರಗಳಿಂದ ಸಣ್ಣ ಸಣ್ಣ ತುಂಡುಗಳಾಗಿ ವಿವಿಧ ಆಯಾಮಗಳಲ್ಲಿ ವಿಂಗಡಿಸಿ ಮೊನೋಕ್ರೋಮ್ ಅಂದರೆ ಏಕವರ್ಣದಲ್ಲಿ, ಅದರಲ್ಲೂ ಗ್ರೇ ಹಾಗೂ ಬ್ರೌನ್ ಬಣ್ಣಗಳಲ್ಲಿ ರಚಿಸಲಾಗಿದೆ. ಇಲ್ಲಿಯ ಚಿತ್ರ ಸಂಯೋಜನೆ ಕಾಂಪ್ಲೆಕ್ಸ್ ಅಂದರೆ ತುಂಬ ಸಂಕೀರ್ಣವಾಗಿದೆ. ಇದು ಭಾವನಾರಹಿತವಾಗಿ ಕಂಡುಬರುತ್ತದೆ. ಮೂರನೇದು ಸಿಂಥೆಟಿಕ್ ಕ್ಯೂಬಿಸಮ್. ವಿವಿಧ ಬಣ್ಣಗಳಿಂದ ಕೆಲವೊಮ್ಮೆ ಕಾಗದ ಹಾಗೂ ಇನ್ನಿತರ ವಸ್ತುಗಳನ್ನು ಕೊಲಾಜ್ ರೀತಿಯಲ್ಲಿ ಅಂಟಿಸಿ ವರ್ಣಗಳನ್ನು ಬಳಸಿ ರಚಿಸಲಾಗಿದೆ. ಇದರಲ್ಲಿ ಸ್ಟಿಲ್ ಲೈಫ್, ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್, ಅದರಲ್ಲೂ ಗಿಟಾರ್ನ ಆಕಾರದ ಕೃತಿಗಳು, ಮಾನವರ ಆಕಾರಗಳನ್ನು ಆಕರ್ಷಕವಾಗಿ ಬಳಸಿಕೊಳ್ಳಲಾಗಿದೆ. ಚೇತೋಕಾರಿಯಾದ ವಾತಾವರಣವನ್ನು ಇಲ್ಲಿ ನಾವು ಕಾಣಬಹುದು. ಬಹು ವರ್ಣಗಳಿಂದ ಈ ಕೃತಿಗಳು ರಚನೆಯಾಗಿವೆ. ಜಗತ್ತಿನ ಜೀವಸೃಷ್ಟಿಯ ಮೂಲ ಜ್ಯಾಮಿತಿಯ ಅಂಶಗಳು ಎಂಬ ಸತ್ಯದ ಅರಿವಾಯಿತಿವರಿಗೆ. ಇವರಿಗೆ ಜಗತ್ತೇ ಜ್ಯಾಮಿತಿ ಎನಿಸಿತು. ವಸ್ತುವನ್ನು ಒಡೆದು ನೋಡಿ ತಮಗೆ ಬೇಕಾದ ಹಾಗೆ ಮರುಜೋಡಿಸಿದರು. ವಸ್ತು ವಿಷಯವನ್ನು ಎಲ್ಲ ಆಯಾಮಗಳಲ್ಲಿ ವೀಕ್ಷಿಸಿ ಜ್ಯಾಮಿತಿಯಾಗಿ ಅದನ್ನು ಗ್ರಹಿಸಿ ನಂತರ ಅಭಿವ್ಯಕ್ತಿಸಿದರು. ಜ್ಯಾಮಿತಿಯ ಮೂಲಕ ವಸ್ತುವಿನ ಗಟ್ಟಿತನದ ಅರಿವು ಮೂಡಿಸಿದರು.